ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕಿಲ್ಡೇರ್ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಕಿಲ್ಡೇರ್ ವಿಲೇಜ್ ಬಂದುಬಿಟ್ಟು ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇರುತ್ತಲ್ವ, ಈ ವರ್ಸಾಚಿ, ಬರ್ಬರಿ ಮತ್ತು ಲಕೋಸ್ಟೆ, ಅರ್ಮಾನಿ ಎಕ್ಸ್ಚೇಂಜ್, ಈ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ನಿಮಗೆ ಚೀಪಾಗಿ ಸಿಗುತ್ತಲ್ಲಿ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವರು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಸೂಪರ್ ಡ್ರೈ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ನಿಮಗೆ ಕಡಿಮೆಗೆ ಸಿಗುತ್ತಂತೆ. ಬನ್ನಿ ನೋಡೋಣ. ನಾನು ನಿಮಗೆ ಕಿಲ್ಡೇರ್ ವಿಲೇಜ್ ತೋರಿಸ್ತೀನಿ. ಲೆಟ್ಸ್ ಗೋ. ಸುಹಾಸ್ ಅವರು ಅಪರೂಪಕ್ಕೆ ಪ್ಯಾಂಟ್ ಹಾಕೋ ಬಂದಿದ್ದಾರೆ. ಕಾಣಿಸ್ಲಿ ಎಲ್ರಿಗೂ ಅಂತ ತೆಗ್ದು ತೋರಿಸಿದ್ರು ಜಾಕೆಟ್ನ. ಈ ಥರ ಚಡ್ಡಿಯಲ್ಲಿ ಒಳಗೈತಾ. ಕಿಲ್ಡೇರ್ ವಿಲೇಜ್ಗೆ ನಾವು ಕಾರ್ ಬುಕ್ ಮಾಡಿದ್ವಿ ಆ್ಯಕ್ಚುಲಿ. ಬಟ್ ಏಜ್ ಲಿಮಿಟ್ ಇತ್ತು, 25 ಎಬೋ ಮಾತ್ರ ಕೊಡೋದಂತೆ. ನಾನು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಬೇರೆ ತೊಗೊಂಡು ಬಂದಿದ್ದೆ ಇದೇ ವಿಷಯಕ್ಕೆ. ದೂರ ಏನಾದರೂ ಹೋಗೋದಿದ್ರೆ ಕಾರ್ನ ರೆಂಟ್ ಮಾಡ್ಕೊಂಡು ಹೋಗ್ಬೋದು ಅಂತ. ಬಟ್ ನನಗಿನ್ನೂ 22 ಸಿಗಲಿಲ್ಲ ಆ್ಯಕ್ಚುಲಿ. ಇದೆಲ್ಲ ಶಾಪ್ಸ್ ಇದೆ, ನೋಡೋಣ. ಎಲ್ಲ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಕಾರ್ ಪಾರ್ಕಿಂಗ್ ನೋಡಿ, ತುಂಬ ದೊಡ್ಡದಾಗಿದೆ. ಅಲ್ಲಿ ನಡ್ಕೊ ಹೋಗ್ತಾ ಇದ್ದಾರೆ ಅವರು. ನಾನು ಹಿಂದೆ ಬಂದೆ ಒಂದು ಶಾಟ್ ತಗೊಳ್ಳೋಣ ಅಂತ. ಕಿಲ್ಡೇರ್ ವಿಲೇಜ್ ಇದೇನೆ ಶಾಪ್ಸು. ಎಲ್ಲ ಬ್ರ್ಯಾಂಡ್ಸ್ ಕೂಡ ಸಿಗುತ್ತಂತೆ. ಬನ್ನಿ ನೋಡೋಣ ಯಾವ್ಯಾವ ಬ್ರ್ಯಾಂಡ್ ಸಿಗುತ್ತೆ ಅಂತ. ನೋಡಿ, ಕೋಚ್ ಬ್ರ್ಯಾಂಡು. ಮೈಕಲ್ ಕೋರ್ಸ್. ಆ್ಯಕ್ಚುಲಿ ಈಗ ಸೂಪರ್ ಡ್ರೈ ಒಳಗಡೆ ಬಂದಿದ್ದೀವಿ. ಒಂದು ಜಾಕೆಟ್ ತಗೊಳ್ಳೋಣ ಅಂತ. ನೋಡಬೇಕು ಯಾವ ಜಾಕೆಟ್ ತಗೊಳ್ಳೋದು ಅಂತ. ಕಡಿಮೆನೇ ಇದೆ. ಒಂದೊಂದು ಜಾಕೆಟು ಒಂದು 8,000ದಿಂದ 10,000 ಐತೆ. ಬಟ್ ಇಂಡಿಯಾದಲ್ಲಿ ಒಂದು 20,000ರಿಂದ 25,000 ಆಗ್ಬೋದು. ಅಶ್ವಿನಿ, ಸೇ ಹಾಯ್. ಎಲ್ಲ ಸೂಪರ್ ಡ್ರೈ ಕ್ಲೋತ್ಸ್ ಕೂಡ ಸಿಗ್ತದಿಲ್ಲ. ಜಾಕೆಟಿಂದ ಹಿಡಿದು ಟಿ ಶರ್ಟು, ಶಾರ್ಟ್ಸು ಎಲ್ಲ. ಅಂತೂ ಇಂತೂ 93 euros ಕೊಟ್ಟು ಒಂದು ಜಾಕೆಟ್ ತಗೊಂಡೆ. ಒಂದು ½ an hour ವೆಯ್ಟ್ ಮಾಡಿದೆ, ತೊಗೊಳ್ಳೋದ ಬೇಡವ ಅಂತ. ಆಮೇಲೆ ತೊಗೊಂಡ್ವಿ. ಸುಹಾಸ್ ಅವ್ರು ಕೂಡ ಒಂದು ಜಾಕೆಟ್ ತೊಗೊಂಡಿದ್ದಾರೆ. 83 euros. ಚಡ್ಡಿ ತೊಗೋಬೇಕಂತ ಬಂದರು. ಸೂಪರ್ ಡ್ರೈ ಚಡ್ಡಿ ಅಂತ. ಬಟ್ ಜಾಕೆಟ್ ತೊಗೊಂಡಿದ್ದಾರೆ. ಬನ್ನಿ ನೋಡೋಣ. ಇದೊಂದೇ ಸಾಕು ಅನಿಸ್ತೈತೆ. ನೋಡಿ, ಆ್ಯಕ್ಚುಲಿ ಕಿಲ್ಡೇರ್ ವಿಲೇಜ್ ತುಂಬ ಚೆನ್ನಾಗಿದೆ. ಸ್ಟೋರಿಗೆ ಬಂದ್ವಿ. ಪೂಮಾದಲ್ಲೂ ಕೂಡ ತುಂಬ ಆಫರ್ಸ್ ಇದೆ. ಸುಹಾಸ್ ಒಂದು ಶೂ ತೊಗೊಂಡ್ರು, ಬರೀ 2,000 ಅಷ್ಟೇ. ಅಂದರೆ ಹತ್ತಿರ 20 euros. ಇನ್ನೊಂದು ಒಬ್ಬರು ಶೂ ಯಾರ್ದು ಅಂತ ನನಗೂ ಗೊತ್ತಿಲ್ಲ. ನಾನು ಸುಮ್ಮನೆ ಇದ್ದೀನಿ, ಬೇಡ ನಾನು ತಂದಿರೋದೆ ಜಾಸ್ತಿ ಶೂ ತಂದುಬಿಟ್ಟಿದ್ದೀನಿ ಆಗಲೇ ಬರುವಾಗಲೇ. ಪೂಮಾದೇ ಇನ್ನೂ ಮನೆಯಲ್ಲಿ 3 ಐತೆ, ಅದಕ್ಕೆ ಸುಮ್ಮನಿದ್ದೀನಿ ನೋಡೋಣ ಅಂತ. ಜಾಕೆಟ್ ನೋಡಿದ್ದೆ, ಬಟ್ ಏನೋ ಸೆಟ್ ಆಗಲಿಲ್ಲ. ನೋಡಿ, ಇದು ಶೂ 53 euros. ಎಲ್ಲ ಕಡಿಮೆನೇ ಇರುತ್ತೆ ಮ್ಯಾಕ್ಸಿಮಮ್. ನಮ್ಮ ಇಂಡಿಯಾದಲ್ಲಿರೋ ಪೂಮಾ ಸ್ಟೋರ್ಸ್ಗಿಂತ ಇಲ್ಲಿ ಆಫರ್ಸ್ ಇದೆ. ಜೊತೆಗೆ ಎಕ್ಸ್ಟ್ರಾ 30% ಆಫರ್ ಕೂಡ ಇದೆ. ಅರ್ಮಾನಿ ಎಕ್ಸ್ಚೇಂಜ್ ಸ್ಟೋರು. ಈಗ ಎಲ್ಲದೇ ಜಾಸ್ತಿ ಆಗಿಲ್ಲ, ಆಯಿತಾ. ಬೂಟ್ಸ್ ಎಷ್ಟಾಯಿತು? ಈಗ ಗಿಸ್ ಒಳಗಡೆ ಹೋಗ್ತಾ ಇದ್ದೀವಿ. ಸುಹಾಸ್ ಅವ್ರು ಎಲ್ಲರಿಗೂ ಕೊಡಿಸ್ತಾ ಇದ್ದಾರೆ. ಬ್ರೋ, ನೀವೇ ಕೊಡಿಸ್ತಾ ಇದ್ದೀರಾ ಅವ್ರಿಗೆ? ನೀವೇ ಕೊಡಿಸ್ತಾ ಇದ್ದೀರಾ? 5 euros ಇದೆ ಅಷ್ಟೇ ಪರ್ಸಲ್ಲಿ. 5 euros ಅಷ್ಟೇ ಐತಲ್ಲ, ಸಾಕು ಬಿಡಿ. ಅಕೌಂಟಲ್ಲಿ ಏನು ಇಲ್ಲವೇ ಇಲ್ಲ, ನೆನೆ ತೆಗಿಲಿಲ್ಲ. ಸುಮ್ಮನೆ ಹೇಳೋದು ಈ ಥರ ಸುಹಾಸ್ ಅವ್ರ ಅಕೌಂಟಲ್ಲಿ ಇಟ್ಟಿರ್ತಾರೆ ಅಥವಾ ಕ್ಯಾಶ್ ಇಟ್ಟಿರ್ತಾರೆ. ಏನು ಜಾಸ್ತಿ
ಜಾಸ್ತಿ ಏನಿಲ್ಲ ಅದನ್ನು ರಕ್ಷಣನೂ ತುಂಬ ಕೊಡಿಸ್ಬೇಕು ಕೊಡಿಸ್ದಾಗೆಲ್ಲ ಸರಿಯಾಗುತ್ತೆ ಅಲ್ವಾ? ಇನ್ನೂ ಚೆನ್ನಾಗಿದೆ. ಇದನ್ನು ಹಾಕ್ತೀನಿ. ನಂದೆಲ್ಲ ಆಗಲೇ ತೋರಿಸಿದ್ದೀನಿ. ರಕ್ಷಾ ಆಗಲೇ ಸೂಪರ್ ಡ್ರೈ ಜಾಕೆಟ್ ತಗೊಬಿಟ್ಟಿದ್ಲು 10,000 ಕೊಟ್ಟು. ಇದು ಈಗ ಬ್ಯಾಗ್ ತಗೊಂಡಿದ್ದಾರೆ, ಬ್ಯಾಗ್ ಒಳಗಡೆ ಶೂ ಇಟ್ಕೊಂಡಿದ್ದಾರೆ. ಎಲ್ಲರೂ ರಿಚ್ ಪೀಪಲ್ಸೇ. ನಾನು ಸುಹಾಸ ಇಬ್ಬರೇ ಸುಮ್ಮನೆ ನಿಂತಿರೋದು. ಸುಹಾಸ್ ಕೈಲು ಖಾಲಿ, ಅಲ್ಲಿ ಸುಹಾಸ್ ಮಾತು ಎತ್ತಿದ್ರೆ ದುಡ್ಡು ತೋರಿಸ್ತಾರೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಸುಹಾಸ್ ಅವ್ರದ್ದು ಎಲ್ಲ ತೋರಿಸಿದ್ದೀನಿ, ಆ್ಯಕ್ಚುಲಿ ತೋರಿಸಿದ್ದೀನಿ. ಆವಾಗ ತಾನೇ ನಮ್ಮನ್ನ ತೋರಿಸಿ ಅಂತ ಅಂತೀರಾ. ಸುಹಾಸಿಗೆ ಜಾಕೆಟ್ ಕೊಟ್ಟ ಅದೇ 80 ರಿಯಂಬರ್ಸ್ ಆಗುತ್ತೆ ನನಗೆ. ನೈಸ್. ಪ್ರಿಯಾ ನೈಕಿ ಏನೋ ತಗೊಂಡ್ಬಂದ್ರು. ನಾವಿಬ್ರು ಈಗ ಯುಗ ಬಸ್ ಒಳಗಡೆ ಹೋಗ್ತಾ ಇದೀವಿ. ನಮ್ಗೇನು ಕೊಡಿಸ್ತೀರಾ? ಆ್ಯಕ್ಚುಲಿ ನಾವಿನ್ನೂ ಬೆಳೆದಿಲ್ಲ ಅನ್ಸುತ್ತೆ ಯುಗ ಒಳಗಡೆ ಹೋಗೋಕ್ಕೆ. ಸರಿ ತಗೊಳಕ್ಕೆ ಸಾರಿ ಸುಮ್ಮನೆ ಹೋಗ್ತಾ ಇದೀವಿ, ನೋಡೋಣ ಅಂತ. ಸುಹಾಸ್ ಅವ್ರ ಪ್ರೈಸ್ ಚೆಕ್ ಮಾಡಿದ್ರು. ಎಷ್ಟು ಪ್ರೈಸು? ಈ ಚಿಕ್ಕ ಜಾಕೆಟ್ಗೆ 20,000. ಆ್ಯಕ್ಚುಲಿ ಚೆನ್ನಾಗೈತೆ, ಬಟ್ ಆದರೂ ಯುಗ ಬಸ್ ತಗೊಳ್ಳೋಷ್ಟು ಇನ್ನೂ ಬೆಳೆದಿಲ್ಲ. ಸುಹಾಸ್ ಅವ್ರು ತಗೋಬೋದು, ನಾವಾಗಲ್ಲ ಅಷ್ಟೇ. ನೋಡಿ, ಒಂದೊಂದು ಜರ್ಸಿ 38 euros ಅಂತೆ. ಸಾರಿ, ಒಂದೊಂದು ಹುಡ್ಡಿ ಎಷ್ಟು ಸೈಜ್, ಎಷ್ಟು ಪ್ರೈಸ್ ನೋಡಿ. ಚೆನ್ನಾಗೈತೆ, ಆ್ಯಕ್ಚುಲಿ ಚೆನ್ನಾಗೈತೆ. ಎರಡು ಇಟ್ಕೋತೀಯಾ? ನೈಕಿ ಒಳಗಡೆ ಹೋಗೋಣ, ಬನ್ನಿ. ಲೆಟ್ಸ್ ಗೋ ಇನ್ಸೈಡ್ ನೈಕಿ. ನೈಕಿಲಿ ಏನು ಇಷ್ಟೊಂದು ಜನ ಅವರೇ. ಏನಾದರೂ ಆಫರ್ ಗೀಫರ್ ನಡೀತೈತಾ? ನೋಡಿ, ಒಂದು ಹುಡ್ಡಿ 51 euros. ಆ್ಯಕ್ಚುಲಿ ಇದೇ ಸೇಮ್ ಟಿ ಶರ್ಟ್ ನನ್ನ ಹತ್ರ ಐತೆ. ತುಂಬ ಜನ ಅವರೆಲ್ಲ ಗುರು ಇವತ್ತು ನಾರ್ಮಲಾಗಿ ಇರ್ತಾರೆ ಅನ್ಸುತ್ತೆ. ಏಕೆ ಈಕೆಲ್ಲಿ ಕೂಡ ಏನೂ ತಗೊಳ್ಳಿಲ್ಲ, ಸುಮ್ಮನೆ ಬಂದಿದ್ದು ನೋಡೋಣ ಅಂತ. ಪ್ರೈಸ್ ಏನು ಅಷ್ಟೊಂದು ಏನಿಲ್ಲ, ನಮ್ಮ ಇಂಡಿಯನ್ ಪ್ರೈಸೇ ಇದೆ ಎಲ್ಲ. ಆದರೂ ಈಗೇನು ಸದ್ಯಕ್ಕೇನು ಬೇಡ ಅನಿಸುತ್ತೆ ನೈಕಿಲಿ. ಈಗ ಅರ್ಮನಿ ಎಕ್ಸ್ಚೇಂಜ್ ಒಳಗಡೆ ಹೋಗ್ತಾ ಇದೀವಿ. ಸುಹಾಸ್ ಏನಾರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನನಗೆ. ನೀವೇ ಕೊಡಿಸ್ತೀನಿ ಅದರಲ್ಲ. ಆ್ಯಕ್ಚುಲಿ ನಾನು ಬರುವಾಗ 2 ಅರ್ಮನಿ ಎಕ್ಸ್ಚೇಂಜ್ ಪ್ಯಾಂಟ್ ತೊಗೊಬಂದೆ. ನನಗೆ ಆಫರ್ ನಡೀತಿತ್ತು, ಅದಕ್ಕೆ ತೊಗೊಬಂದಿದ್ದು ನಾನು. ಅರ್ಮನಿ ಎಕ್ಸ್ಚೇಂಜ್, ಅರ್ಮನಿ ಬೈ ಟು ಗೆಟ್ 20% ಆಫರ್. ನೋಡಿ, ಒಂದು ಜಾಕೆಟ್ 159 euros. ಸಾರಿ, ಜಾಕೆಟ್ ಅಲ್ಲ, ಅದು ಜೀನ್ಸ್ ಪ್ಯಾಂಟ್ ಟ್ಯಾಗು. ಜಾಕೆಟ್ ಟ್ಯಾಗ್ ಅನ್ಕೊಬಿಟ್ಟೆ. ನೋಡಿ, ಒಂದು ಟೀ ಶರ್ಟ್ ಪ್ರೈಸ್ 75. ಎಷ್ಟೈತೆ ಜಾಕೆಟ್ಗೆ ತೋರಿಸು? Is that 397? Seriously? ಓಕೆ, ನಾವಿನ್ನೂ ಹೇಳಿದ್ನಲ್ಲ ಹಾಗೆ, ಇನ್ನು ಅರ್ಮನಿ ಎಕ್ಸ್ಚೇಂಜಲ್ಲಿ ತಗೊಳ್ಳೋಷ್ಟು ದೊಡ್ಡವರಾಗಿಲ್ಲ. ನೀವು ನನಗೂ ಏನಾರು ತಗೊಳ್ಳಿ. ಸಾರಿ, ಬ್ಯಾಗ್ ತಗೋತಾರಂತೆ. ಈ ಲಾಸ್ಟ್ ಒನ್ನು ರೆಡಿ ಆಗವ್ರೆ, ಮನ್ಸು ಬಿಡ್ತವ್ರೆ, ಮನ್ಸು ಮಾಡ್ತಿದ್ದಾರೆ. ಏನು ಮಾಡ್ತೀರ ತಗೊಳ್ಳಿ.
to this side. ತುಂಬ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ಬೇಕಂತ? ಎಲ್ಲಿ ಕೂರೋಣ? ಎಲ್ಲಿ ಕೂರೋದು? ಥಾಯ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಥಾಯ್ ಊಟ ಬಂತು. ಎಲ್ಲ ಫಸ್ಟ್ ಸ್ನ್ಯಾಪ್ ಆಗ್ತದೆ. ಎಲ್ಲರೂ ಸ್ನ್ಯಾಪ್ ಆಗ್ತಾ ಇದ್ದಾರೆ, ಬಟ್ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಊಟ ಮಾಡಿದ್ವಿ, ಬಟ್ ಆ ಥಾಯ್ ರೆಸ್ಟೋರೆಂಟ್ಗೆ ಹೋಗಿ ಆ ಸ್ಯಾಟಿಸ್ಫ್ಯಾಕ್ಷನೇ ಸಿಗಲಿಲ್ಲ. ಹತ್ತತ್ರ €163 ಆಯಿತು. ಆದರೂ ನನಗಂತೂ ಆ ಸ್ಪೈಸಿನೂ ಇರಲಿಲ್ಲ, ಮತ್ತು ನಮ್ಮ ಇಂಡಿಯನ್ ಫುಡ್ ಥರ ಒಂಚೂರು ಇಲ್ಲ ಅದು. ಶಾಪಿಂಗ್ ಎಲ್ಲ ಮುಗೀತು. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಪುನಃ ನಮಗೆ ನಾರ್ಮಲ್ ಡಬ್ಲಿನ್ ಬಸ್ ಸಿಗಲ್ಲ ಈ ಥರ ದೂರ ಬಂದಾಗ. ಸ್ವಲ್ಪ ಟಿಕೆಟ್ ಜಾಸ್ತಿ ಇರುತ್ತೆ. ಆ ಕಡೆ ನಂಬರ್ €8 ಪೇ ಮಾಡಿದ್ವಿ, ಈಗ €4 ಪೇ ಮಾಡ್ತಾ ಇದ್ದೀವಿ. ಸಾಕು ಅಂತ. ಮತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. Your attention please.